ಆಗ್ತಿದೆ. ನಿಮಗೆ ಅಲ್ಲೇನೋ ಇದ್ದಂಗಿದೆ. ನಿಮಗೆ ಗೈಸ್ ಟೈಮ್ ನೋಡಿ 12 ಗಂಟೆ ಆಗಿದೆ ಅಲ್ವಾ? 12 ಗಂಟೆಗೆ ನಾವಿಬ್ಬರೇ ಎಲ್ಲಿ ಬಂದಿದ್ದೀವಿ ಅಂದ್ಕೊಂಡಿದ್ದೀರಾ? ನಿಮ್ಗೆ ಹಿಂದ್ಗಡೆ ಕಾಣಿಸ್ತಿರ್ಬೋದು ಯಾವ ಥರ ಇದೆ, ಭಯಾನಕವಾಗಿದೆ ಅಲ್ವಾ? ಸೊ ಇದ್ರ ಒಳಗಡೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ದೆವ್ವ ಇದೆಯಾ ಈ ಮನೆ ಒಳಗಡೆ? ಸೊ ಬನ್ನಿ ನೋಡೋಣ ನಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಹೋಗೋಣವಾ? ಇವಳಂತೂ ಇವಾಗ ನೋಡೋಕೆ ನಿಂತ್ಬಿಟ್ಟವಳೆ ತಾನಕ್ಕ. ಹೋಗೋಣವಾ? ಹೋಗೋಣ ಬಾ, ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಗೈಸ್ ಆ್ಯಕ್ಚುಲಿ ಇಲ್ಲೊಂದು ರೂಮ್ ಇದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಬಟ್ ಇದಕ್ಕೆ ಡೋರ್ ಇಲ್ಲ. ಇದಕ್ಕೆ ಡೋರ್ ಇದೆ ಆ್ಯಕ್ಚುಲಿ. ಇದೆ ಏನು ರೂಮ್ ಅಂತ ಗೊತ್ತಿಲ್ಲ. ಒಳಗಡೆ ಹೋಗೋಣವಾ ಬೇಡವಾ? ಹೋಗೋಣವಾ? ಚಪ್ಪಲೆಲ್ಲ ಬಿದ್ದಿದೆ ಗೈಸ್. ಇಲ್ಲಿ ನೋಡಿ ಚಪ್ಪಲೆಲ್ಲ ಬಿದ್ದಿದೆ. ತೂ ಸ್ಮೆಲ್ಲು ಯಪ್ಪ. ಏನೋ ಸೌಂಡ್ ಆಗ್ತೈತಲ್ಲ ಅದಕ್ಕೆ. ಇದು ನಾವೇನಾದ್ರೂ ರಾಂಗ್ ಪ್ಲೇಸಿಗಾದ್ರೂ ನೋ ನೋ ಏನೂ ಇಲ್ಲ ಇಲ್ಲಿ. ದೆವ್ವ ಅನ್ನೋದೊಂದು ಭ್ರಮೆ ಅಷ್ಟೇ. ನಮ್ಮ ಮೈಂಡಲ್ಲಿ ಹೊಕ್ಕೊಂಡಿದೆ, ಏನೂ ಇರಲ್ಲ. ಗೈಸ್ ಬನ್ನಿ, ನಾನು ಸ್ಟ್ರಾಂಗ್ ಆಗಿದ್ದೀನಿ. ಇಲ್ಲೊಂದು ರೂಮ್ ಇದೆ, ಬನ್ನಿ ನೋಡೋಣ. ವಯಸ್ಸು ಇಲ್ಲಿ ಮೆಟ್ಲಿದೆ, ಮೇಲ್ಗಡೆ ಹೋಗೋಣ ಬಾ. ಹೋಗೋಣವಾ ಮೇಲ್ಗಡೆ? ಹಾಂ ಹೋಗೋಣ. ನನ್ನ ಕೈ ಮಾತ್ರ ಬಿಡಬೇಡ ನೀನು. ಯಾಕೆ ಅಷ್ಟೊಂದು ಭಯ ಆಗ್ತಿದೆಯಾ ನಿನಗೆ? ಈಗಾಗಲೇ ಆ ಶಬ್ದ ಕೇಳಿ ನಂಗಂತೂ ಹೆವಿ ಭಯ. ಏನು ನೋಡಿಲಿ ಎಂಟ್ರೆನ್ಸ್ ಹೆಂಗೆ ಬರ್ದವ್ರೆ, ದೆವ್ವದ ಮುಖ ಬರ್ದವ್ರೆ. ಡಿಸೈನ್ ಪೇಂಟಿಂಗ್ ಮಾಡೋರಿಲ್ಲ, ಪೇಂಟಿಂಗ್ ಇದೆಲ್ಲ. ಇಲ್ಲಿ ನೋಡು, ಪೇಂಟಿಂಗ್ ಅಂತೀರಾ? ಇದೆಲ್ಲ ಪೇಂಟಿಂಗ್ ನೋಡು. ನನ್ಗೆ ಯಾಕೋ ಹೆವಿ ಭಯ ಆಯ್ತೈತೆ. ಏನು ಆಗಲ್ಲ ಬಾ. ಇಲ್ಲೆಲ್ಲ ಪೇಂಟಿಂಗ್ ಮಾಡೋರೆ. ಇಲ್ಲಿಂದ ಏನಪ್ಪ ಅಂತಂದರೆ ಕೆಳಗಡೆ ಮಂಚ ಕಾಣಿಸ್ತೈತೆ. ಇದು ನಾವು ಬಂದಿರೋದು ಕೆಳಗಡೆ ಮಂಚ ಕಾಣಿಸ್ತೈತೆ. ಆ್ಯಕ್ಚುಲಿ ಇಲ್ಲೊಂದು ರೂಮ್ ಇದೆ, ಒಳಗಡೆ ಹೋಗೋಣ. ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ಲು ಬಾಟ್ಲಿ. ಬನ್ನಿ ವರ್ಷ ಹೋಗ್ಬಿಡೋಣ. ನೀವೇ ಅಲ್ಲೇನೋ ಇದ್ದಂಗಿದೆ. ನಿಮಗೆ ನನಗೆ ಫುಲ್ ಭಯ ಆಗ್ತಿದೆ. ಸೌಂಡ್ ಎಲ್ಲ ಆಗ್ತಿದೆ. ನೀನಾಗಲೇ ಹಾಕ್ಬೋದಿದೆಯಾ? ನೀವು ನೀನಾಗಲೇ ಹಂಗೆ ನೋಡ್ತಿದೀಯಾ? ಹೋಗೋಣ ಬಾ, ಹೋಗೋಣ ಬಾ, ನೀವೇ ಹೋಗೋಣ, ಹೋಗೋಣ ಬಾ. ನೀನು ಯಾಕೆ ನನ್ನ ಮನೆಗೆ ಬಂದಿದ್ಯಾ? ನಾನು ಎಲ್ಲಿಗೆ ಬರಬೇಕು? ಇಲ್ಲ ಬಾ, ನೀವು ಯಾರು? ನೀವೇ ಬಾ, ಹೋಗಪ್ಪ, ನೀವೇ ಹೋಗಪ್ಪ. ಎಲ್ಲಿಗೆ ಬರಬೇಕು? ಭಯ ಆಗ್ತಿದೆ. ನೀನು ಎಲ್ಲಿಗಾದ್ರೂ ಹೋಗ್ತೀನಿ ಅನ್ಕೊಂಡಿದ್ಯಾ? ಇಲ್ಲ ಬಾ, ನೀವೇ ಹೋಗೋ. ಯಾರು ನೀನು? ಸೌಂಡ್ ಎಲ್ಲ ಆಗ್ತಿದೆ. ಬಾ, ನೀವೇ ಹೋಗಪ್ಪ, ನೀವೇ ಎದ್ದಳಮ್ಮ. ಏನು ವರ್ಷ ಕೆಳಗಡೆ ಹೋಗೋಣ. ಯಾಕೆ? ಅಲ್ಲಿ ಕಣೆ ಆಚೆ ಹೋಗೋದು ಹೆಂಗೆ ವರ್ಷ? ಹೋಗ್ಬಿಡೋಣ ಬಾರಿ. ದಾರಿ ಕಾಣ್ತಿಲ್ಲ ವರ್ಷ. ನಂಗೆ ಭಯ ಆಗ್ತಿದೆ ವರ್ಷ.
ಏನೇ ಹೋಗೋದೀಗ ನಂಗೆ ದಾರಿ ಕಾಣ್ತಿಲ್ಲ ಕಣೆ. ಈ ಕಡೆ ಏನಾದ್ರು ನೋಡಿ ದಾರಿ ಕಾಣ್ಬೋದೇನೋ. ನೀರು ಬೇರೆ ಇಲ್ಲ ಕಣೆ ಇಲ್ಲೆಲ್ಲೋ. ಇಲ್ಲೆಲ್ಲ ಬೀಳ್ ಬಿದ್ದಿದೆ ಕಣೆ ಮನೆಯೆಲ್ಲ. ಗೈಸ್ ನಿಜವಾಗ್ಲೂ 3 ಗಂಟೆ ಮೇಲಾಗಿದೆ, 3:18 ಆಗಿದೆ. ಆ ಮನೆಯಿಂದ ಅಂತೂ ನಾವು ಹೊರಗಡೆ ಬಂದ್ಬಿಟ್ಟಿವಿ. ತುಂಬ ಭಯ ಆಗ್ತಾ ಇತ್ತು. ಬದುಕಿದ್ದೇ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಗೈಸ್ ನಿಜವಾಗ್ಲೂ. ನನಗಂತೂ ಯಪ್ಪ ಇದೊಂದು ನನ್ನ ಜೀವನದಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಇದ್ದೇ ಅನಿಸುತ್ತೆ ನೋಡು. ಏನಂತಂತಂದರೆ ನಾನು ದೆವ್ವ ಭೂತ ಇವೆಲ್ಲ ಮೂಢನಂಬಿಕೆ ಅಂದ್ಕೊಂಡಿದ್ದೆ. ಆದರೆ ಬಟ್ ಈ ಬಂಗ್ಲೆಗೆ ಬಂದ ಮೇಲೆ ಇಲ್ಲಿ ಈ ಥರ ಎಲ್ಲ ಇದ್ದದ, ಇವೆಲ್ಲ ನಿಜವಾಗ್ಲೂ ಇದ್ದಾವ ಅಂತ ಅನಿಸಿದ್ದು ನನಗಂತೂ ಇದೇ ಫಸ್ಟ್ ಟೈಮ್. ನನಗಂತೂ ಭಯನೇ ಆಗೋಗ್ಬಿಡ್ತು. ಸೀರಿಯಸ್ಲಿ ನೀವು ನಂಬ್ತಿರೋ ನಂಬಲ್ಲೋ, ನನಗಂತೂ ಅಲ್ಲಿ ನಿಜವಾಗ್ಲೂ ಈ ಹೇರ್ಸ್ ಎಲ್ಲ ನಿಂತ್ಬಿಟ್ಟಿತ್ತು. ಅಷ್ಟೊಂದು ಕೈ ಕಾಲೆಲ್ಲ ನಡುಕ್ತಾ ಇತ್ತು. ಇವಾಗ್ಲೂ ನನ್ನ ಕೈ ಕಾಲೆಲ್ಲ ಒಂಥರ ಜುಮ್ ಅಂತ ಇದೆ. ನಾವಂತೂ ಆ ಮನೆ ಬಿಟ್ಟು ದೂರನೇ ಬಂದುಬಿಟ್ಟಿದ್ದೀವಿ ನಿಜವಾಗ್ಲೂ ಮೇನ್ ರೋಡ್ಗೆ. ಗೈಸ್ ಇನ್ನೂ ಯಾರೆಲ್ಲ ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇಷ್ಟೊಂದು ರಿಸ್ಕ್ ತೊಗೊಂಡು ವೀಡಿಯೋಸ್ನ ಮಾಡ್ತಾ ಇದ್ದೀವಿ ನಿಮಗೋಸ್ಕರ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್. ಹುಡುಗಿ ಯೂಟ್ಯೂಬ್ ಚಾನಲ್ನ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.